ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತರಕಾರಿ ಹಾಗೂ ಸೊಪ್ಪನ್ನು ಬಳಸ್ಕೊಂಡು ಒಂದು ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸ್ಮೂತಾಗಿರುತ್ತೆ ಮತ್ತು ತರಕಾರಿ ಹಾಗೂ ಸೊಪ್ಪನ್ನು ನಾವು ಬಳಸಿರೋದ್ರಿಂದ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇದು ಆರೋಗ್ಯಕರವಾದ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಈಗ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಾಲ್ಟು, ಕ್ಯಾಪ್ಸಿಕಮ್ನ ಸಣ್ಣಗೆ ಹಚ್ಕೊಂಡಿದ್ದೀನಿ, ಈರುಳ್ಳಿನೂ ಸಣ್ಣಗೆ ಹಚ್ಕೊಂಡಿದ್ದೀನಿ, ಹಾಗೆ ನವಿಲುಕೋಸು ಅಥವಾ ಗೆಡ್ಡೆಕೋಸು ಅಂತೀವಲ್ಲ ಅದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ, ಶುಂಠಿನೂ ತುರಿದಿಟ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ತೊಗೊಂಡಿದ್ದೀನಿ. ಈಗ ಒಂದು ಬೌಲಿಗೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲವಾದ ಬೌಲನ್ನ ತೊಗೊಂಡ್ರೆ ಒಳ್ಳೆಯದು, ಕಲಸೋಕ್ಕೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಈರುಳ್ಳಿ ನಾವು ಏನೇನು ಹಚ್ಚಿಟ್ಕೊಂಡಿರ್ತೀವೋ ಅದನ್ನೆಲ್ಲನೂ ಕೂಡ ಈಗ ಆ ಅಕ್ಕಿ ಹಿಟ್ಟಿಗೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀವಲ್ಲ ಅದು, ಹಾಗೆ ಸಬ್ಸಿಗೆ ಸೊಪ್ಪು, ಇದೆಲ್ಲವನ್ನು ಹಾಕೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಈ ಡಿಶ್ಶು. ಜೊತೆಗೆ ನಾನು ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಹಾಕ್ಕೊಂಡಿದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋವಂಥ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡೆ. ಈಗ ಶುಂಠಿ ತುರಿ, ನಾವು ಶುಂಠಿ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಶುಂಠಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿದ್ವಲ್ಲ ಅದನ್ನು ಹಾಕ್ಕೊಂಡೆ. ಈಗ ನವಿಲುಕೋಸು ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು 1 ಸ್ಪೂನಷ್ಟು ನಾವು ಇದಕ್ಕೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನೀವು ಕಾಳು ಮೆಣಸನ್ನು ಕೂಡ ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀವು ಸ್ವಲ್ಪ ಯಾವುದೇ ಕಾರಣಕ್ಕೂ ಫಸ್ಟು ನೀವು ಕಲಿಸ್ಬೇಕಾದ್ರೆ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಇಲ್ಲಿ ಸೊಪ್ಪು, ತರಕಾರಿ ಮತ್ತು ಈರುಳ್ಳಿ ಎಲ್ಲದರಲ್ಲೂ ನೀರಿನ ಅಂಶ ಇರೋದ್ರಿಂದ ಫಸ್ಟು ನಾವು ಹಸಿಟ್ಟಿಗೆ ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕ್ಕೊಳ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಅವಶ್ಯಕತೆ ಬೀಳುತ್ತೋ ನೀರನ್ನು ನೋಡಿಕೊಂಡು ಆಮೇಲೆ ನಾವು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ಇದರಲ್ಲಿ ನಾವು ಎಲ್ಲ ರೀತಿ ತರಕಾರಿ, ನೀವು ಬರೀ ಕ್ಯಾಪ್ಸಿಕಮ್, ಕ್ಯಾರೆಟು ಮತ್ತು ಗೆಡ್ಡೆಕೋಸು ಇದಿಷ್ಟನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಸೋರೆಕಾಯಿ ಹಾಕ್ಕೊಬೋದು, ಸೌತೆಕಾಯಿ ಹಾಕ್ಕೊಳ್ಬೋದು, ಬೀಟ್ರೋಟ್ ಕೂಡ ಹಾಕ್ಕೊಳ್ಬೋದು. ನಿಮಗೆ ಆಪ್ಷನಲ್ ಯಾವ ಥರ ತರಕಾರಿ ಕೆಲವು ಮಕ್ಕಳು ಹಠ ಮಾಡ್ತಾರೆ ಇಂಥ ತರಕಾರಿ ತಿನ್ನಲ್ಲ ಅಂತ. ಅದನ್ನು ನಾವು ಈ ರೀತಿ ರೊಟ್ಟಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ತರಕಾರಿ ತಿಂದಂಗೆ ಆಗುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾವು ತರಕಾರಿ ತಿಂತಾಯಿದ್ದೀವಿ ಅಂತ. ಇದು ತುಂಬ ರುಚಿಯಾಗಿ ಬರುತ್ತೆ ಈ ಥರ ರೊಟ್ಟಿಗಳು. ಈಗ ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಕಲಸಿದ್ಮೇಲೆ ಈ ಒಂದು ಹದಕ್ಕೆ ಬರುತ್ತೆ. ಇದು ರೊಟ್ಟಿ ಹಿಟ್ಟು ಕಲಸಿರೋದು ಈ ರೀತಿ ಒಂದು ಹದಕ್ಕೆ ಬರುತ್ತೆ. ನಿಮಗೆ ಎಷ್ಟು ಇದು ಬೇಕು, ಎಷ್ಟು ಮೆಷರ್ಮೆಂಟಲ್ಲಿ ಬೇಕು ಅಂತ ತೊಗೊಂಡು ಅದನ್ನು ಈಗ ನೀವು ಆ ಒಂದು ಕವರ್ ಮೇಲೋ ಅಥವಾ ಒಂದು ಬಾಳೆದೆಲೆ ಮೇಲೋ, ನೀವು ಬಾಳೆದೆಲೆಯಲ್ಲಿ ತಟ್ಟೋದ್ರಿಂದ ರೊಟ್ಟಿನ ತುಂಬಾ ರುಚಿ ಬರುತ್ತೆ. ಸಾಮಾನ್ಯವಾಗಿ ಬಾಳೆದೆಲೆಲೇ ರೊಟ್ಟಿನ ಮಾಡ್ತಾರೆ. ಎಲ್ಲಿ ಮಂಗಳೂರು ಸೈಡಲ್ಲಿ ಬಾಳೆದೆಲೆಲೇ ರೊಟ್ಟಿಗಳನ್ನ ತಟ್ತಾರೆ. ಈಗ ಇದನ್ನು ನೀಟಾಗಿ ನಿಮಗೆ ಎಷ್ಟು ಶೇಪ್ ಬೇಕೋ, ಎಷ್ಟು ಅಗಲ ಬೇಕೋ ಅಷ್ಟಕ್ಕೆ ನೀವು ರೊಟ್ಟಿನ ನೀಟಾಗಿ ತಟ್ಕೊಳ್ಬೇಕಾಗತ್ತೆ. ಇದಿಷ್ಟು ತಟ್ಕೊಂಡ್ಮೇಲೆ ಇದರ ಮಧ್ಯದಲ್ಲಿ ಒಂದು ಸಣ್ಣದಾಗಿ ನಾವು ಹೋಲ್ ಮಾಡ್ಕೊಳ್ಬೇಕು. ಈಗ ಇದನ್ನು ನೀವು ಸ್ವಲ್ಪ ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಅದು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ಹಾಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಇದು ಇದು ಲಂಚ್ ಬಾಕ್ಸ್ಗಾಗ್ಬೋದು, ಬೆಳಿಗ್ಗೆ ಟಿಫನ್ಗೆ ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಕ್ಕಳಿಗೆ ಬಿಸಿಯಾಗಿ ಮಾಡ್ಕೊಡ್ಬೋದು. ಇಲ್ಲ ಹೊರಗಡೆ ಎಲ್ಲರೂ ನೀವು ಟ್ರಿಪ್ ಹೋಗ್ತೀರಾ ಅಂದರೂ ಕೂಡ ಇದನ್ನು, 1 ಡೇ ಟ್ರಿಪ್ ಹೋಗ್ತೀರಾ ಅಂದರೂ ಇದನ್ನು ಕೂಡ ನೀವು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ನೋಡಿ, ಇವಾಗ ರೊಟ್ಟಿ ಕೆಂಪಗೆ ಬೆಂದಿದೆ. ರುಚಿಯಾದಂತಹ ಮಸಾಲ ಅಕ್ಕಿ ರೊಟ್ಟಿ ಈಗ ರೆಡಿಯಾಗಿದೆ. ಸ್ಮೂತಾಗಿರುವಂಥದ್ದು, ರುಚಿಯಾಗಿರುವಂಥದ್ದು ಮತ್ತು ಆರೋಗ್ಯಕರವಾಗಿರುವಂತಹ ಹಾಗೂ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತಿನ್ನಬಹುದಾದಂತಹ ಒಂದು ರುಚಿಯಾದ ಮಸಾಲ ಅಕ್ಕಿ ರೊಟ್ಟಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ.